ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಂದ್ರೆ ನೀವು ನನಗೆ ಹೆಣ್ಣು ನೋಡ್ತಾ ಇದ್ದೀರಾ? ನನ್ ಕಂಡ್ರೆ ಅಷ್ಟೊಂದು ಪ್ರೀತಿನಾ? ಹೌದು ಕಣೋ ಶ್ರೀಮಂತು, ಎಷ್ಟೇ ಆಗ್ಲಿ ಸಾಕ್ ಬೆಳೆಸಿದವಳಲ್ವಾ, ಅಷ್ಟು ಪ್ರೀತಿ ವಾತ್ಸಲ್ಯ ಇರಲ್ವಾ? ಹೌದಾ? ನಿಮಗೆ ನನ್ನ ಮೇಲೆ ಅಷ್ಟು ಪ್ರೀತಿ ವಾತ್ಸಲ್ಯ ಇದ್ರೆ ನಮಗೆ ಮೋಸ ಮಾಡಿ ಕಿತ್ಕೊಂಡಿರೋ ಆ ಮನೆನ ನಿಮ್ಮ ಗಂಡನ ಹತ್ರ ಮಾತಾಡಿ ನಮಗೆ ಕೊಡ್ಸಿ ನೋಡ್ತೀನಿ. ಶ್ರೀಮಂತ್, ನಾನ್ ನಿಮ್ ಚಿಕ್ಕಪ್ಪನ ಹತ್ರ ಈ ವಿಷಯವಾಗಿ ಜಗಳ ಮಾಡ್ತಿಲ್ಲ ಅಂತ ಅನ್ಕೊಂಡಿದ್ಯಾ? ಅನ್ಕೊಳ್ಳೋದು ಗಿನ್ಕೊಳ್ಳೋದು ಎಲ್ಲ ನನ್ನ ಡಿಕ್ಷನರಿಲೇ ಇಲ್ಲ. ಕೆಲಸ ಆಗ್ಬೇಕು, ಅರ್ಥ ಆಯ್ತಾ? ಅದಾಗುತ್ತಾ? ಅಣ್ಣ ಪ್ಲೀಸ್ ಅಣ್ಣ. ಜಾನ್ವಿ, ಇಲ್ಲಿ ಯಾರ ಪರವಾಗೂ ವಕಾಲತ್ ಮಾಡೋ ಅವಶ್ಯಕತೆ ಇಲ್ಲ. ಅಜ್ಜಿ, ನಾನು ಅವತ್ತೇ ಹೇಳಿದ್ದೆ ತಾನೆ ನನಗೋಸ್ಕರ ಯಾರು ಹೆಣ್ಣು ನೋಡೋದು ಬೇಡ ಅಂತ. ಹೇಳಿದ್ದೆ ಕಣೋ, ಆದ್ರೆ ನಾಗರಾಜು ರೇಷನ್ ಅಂಗಡಿ ಹತ್ರ. ಹಾ ನಾಳೆ ತರಕಾರಿ ತರೋದಿಕ್ ಹೋದಾಗ ಅಲ್ಲೊಬ್ಳು ಹುಡುಗಿ ಇಷ್ಟ ಆಗ್ತಾಳೆ, ಹಾಲು ತರೋದಿಕ್ ಹೋದಾಗ ಹಾಲು ಮಾರೋಳೆ ಇಷ್ಟ ಆಗ್ಬಿಡ್ತಾಳೆ. ಆಗ ಯಾಕೋ ಶ್ರೀಮಂತು ಹೀಗೆಲ್ಲ ಮಾತಾಡ್ತಿದ್ಯಾ? ನೀನು ಹುಡುಗಿನ್ ನೋಡು, ನಾವು ನೋಡ್ತೀವಿ. ನಿನಗ್ ಯಾರು ಇಷ್ಟ ಆಗ್ತಾರೋ ಅವಳು ಈ ಮನೆ ಸೊಸೆ ಆಗಿ ಬರ್ಲಿ. ನಾನು ಕಷ್ಟಪಟ್ಟು ನೋಡಿರೋ ಹುಡುಗಿನ ನೀವೆಲ್ಲರೂ ಸೇರಿ ಗೋವಿಂದ ಅನ್ಸ್ಬಿಟ್ರಿ. ಅಕಸ್ಮಾತ್ ನೀವು ನೋಡೋ ಹುಡುಗಿನ ನಾನೇನಾದ್ರೂ ಮದ್ವೆ ಆದ್ರೆ ತಲೆ ಮೇಲೆ ಬಟ್ಟೆ ಹಾಕೊಂಡು ಜೀವನ ಪೂರ್ತಿ ಕಣ್ಣೀರು ಹಾಕ್ಬೇಕಾಗುತ್ತೆ. ಅದಕ್ಕೆ ನನಗಿಷ್ಟ ಆಗೋ ಹುಡುಗಿನ ನಾನೇ ನೋಡಿ ಮದ್ವೆ ಆಗ್ತೀನಿ. ನೀವ್ಯಾರು ತಲೆ ಕೆಡ್ಸ್ಕೊಬಿಡಿ. ಶ್ರೀಮಂತು, ನಿನಗೆ ಮದುವೆ ಮಾಡಬೇಕಾಗಿರೋದು ನಮ್ಮ ಕರ್ತವ್ಯ ಅಲ್ವೇನೋ? ನಿಮ್ಮ ಕರ್ತವ್ಯ ಎಲ್ಲ ಕರೆಕ್ಟಾಗಿ ಮಾಡಿದ್ದೀರಪ್ಪ. ಅಣ್ಣ, ನಿನ್ ಮದ್ವೆ ಆಗೋ ಹುಡ್ಗಿನ ನಾವ್ ನೋಡ್ಬಾರ್ದಾ? ಅವ್ರು ನಮ್ಗೆ ಅಡ್ಜಸ್ಟ್ ಆಗ್ತಾರ ಅಂತ ತಿಳ್ಕೊಳ್ಬಾರ್ದಾ? ಅದ್ರ ಬಗ್ಗೆ ನೀವ್ಯಾರು ಟೆನ್ಷನ್ ತಗೊಳ್ಳೋದು ಬೇಡ. ನಾನು ಸಂಸಾರ ಮಾಡೋ ಹುಡುಗಿ ಬಗ್ಗೆ ನಾನು ತಿಳ್ಕೊತೀನಿ, ಅಷ್ಟು ಸಾಕು. ಇದ್ರಲ್ಲಿ ಅನಾವಶ್ಯಕವಾಗಿ ಯಾರಾದ್ರೂ ಮೂಗ್ ತೋರ್ಸೋದಿಕ್ ಬಂದ್ರೆ ನಾನು ಮನುಷ್ಯನಾಗಿರಲ್ಲ, ನೆನ್ಪಿಟ್ಕೊಳ್ಳಿ. ಇದೇನ್ ಬಾವ ಹೀಗ್ ಹೇಳ್ಬಿಟ್ಟು ಹೋಗ್ತಿದ್ದಾನೆ? ಅವನ್ ಹಾಗೆ ಕಣೆ, ಮೊಂಡ ಆದ್ರೆ ಮೊಂಡ. ಆಹಾ ಅಜ್ಜಿ, ಅಣ್ಣ ಇರುವಾಗ ನೀನು ಬಾಯೇ ಬಿಡಲ್ಲ. ಅವ್ನು ಹೋದ್ಮೇಲೆ ನೋಡು ಮೊಂಡ ಅಂತೆ ಮೊಂಡ. ಏಯ್ ನೀನ್ ಸುಮ್ನಿರೆ. ಮಂದಾರ, ನಾವು ನೋಡೋ ಹುಡುಗಿನ ಶ್ರೀಮಂತ ಮದುವೆ ಆಗಲ್ಲ ಅನ್ನಿಸ್ತಿದೆ. ನನಗೂ ಹಾಗೆ ಅನ್ಸುತ್ತೆ ಬಾವ. ನಾಗರಾಜ, ಮಂದಾರ, ನೀವಿಬ್ರು ನೋಡಿರೋ ಹುಡುಗಿ ಆ ದೇವ್ರ ಗೊತ್ತು ಮಾಡಿರೋ ಹುಡುಗಿ ಒಬ್ಳೇ ಆಗಿದ್ರೆ ಖಂಡಿತವಾಗ್ಲೂ ನಮ್ಮ ಶ್ರೀಮಂತು ಈ ಮದ್ವೆಗೆ ಒಪ್ಕೋತಾನೆ. ಅಷ್ಟೇ ಅಲ್ಲ, ಆ ಹುಡುಗಿಗೆ ತಾಳಿನೂ ಕಟ್ತಾನೆ. ಆದ್ರೆ ನೀವಿಬ್ರು ನೋಡಿರೋ ಹುಡುಗಿರಲ್ಲಿ ಯಾವ ಹುಡುಗಿ ಅನ್ನೋದೇ ಪ್ರಶ್ನೆ. ಅಮ್ಮ, ನಾನು ರೇಷನ್ ಅಂಗಡಿ ಹತ್ರ ಹೋಗಿ ಆ ಹುಡುಗಿ ಬಗ್ಗೆ ವಿಚಾರಿಸ್ಕೊಂಡು ಬರ್ತೀನಿ. ಮಂದಾರ, ಬರ್ತೀನಿ. ಮೊದಲು ಬಾವ ನೋಡಿರೋ ಹುಡುಗಿ ಯಾರು ಏನು ಅಂತ ತಿಳ್ಕೊಳ್ಳೋಣ, ಆಮೇಲೆ ನಾನು ಸಪ್ತಮಿ ಬಗ್ಗೆ ಹೇಳ್ತೀನಿ. ಆ ಜಮೀನು ನನ್ನ ಹೆಸರಲ್ಲಿ ರಿಜಿಸ್ಟರ್ ಮಾಡಬೇಕು. ಅದು ಸಾಧ್ಯ ಇಲ್ಲ ಭಮ. ಯಾಕೆ ಸಾಧ್ಯ ಇಲ್ಲ? ಅದು ನಿಮ್ಮ ಅಕ್ಕ ಗೌರಿ ಸಪ್ತಮಿಗೋಸ್ಕರ ತಗೊಂಡಿರೋದು. ಊರಲ್ಲಿರೋ ಜಮೀನು ಸಪ್ತಮಿ ಮದ್ವೆಗಲ್ಲ,
ಅದೇನಿದ್ರು ನಮ್ರತ ಕಿಟ್ಟಿ ಪಾಲಾಗ್ಬೇಕು. ಯಾವುದೇ ಕಾರಣಕ್ಕೂ ಆ ಜಮೀನ್ನ ಸೂಪರ್ ಮಾರ್ಕೆಟ್ ಪಾಲಾಗೋಕೆ ನಾನ್ ಬಿಡಲ್ಲ.